ನಮ್ಮ ಶಿರಾ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಏನಪ್ಪ ನಮ್ಮ ಚಿಂಟು ಹಿಂಗೆ ರೆಡಿಯಾಗಿ ಎಲ್ಲ ಹೋಗ್ತಾರೆ ಅಂತ ಅನ್ಕೊಂತಿದ್ದೀರಾ? ನಮ್ಮ ರಾಧಕ್ಕರ ಅಂಗಡಿ ಓಪನ್ ಮಾಡ್ತಾರಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನಂಜಿ ಇಷ್ಟೊತ್ತಾದ್ರೂ ಬಸ್ಸೇ ಬರಲಿಲ್ಲ, ಬರ್ತಾಯ್ತೀರಾ? ಓಹೋ, ಏನಮ್ಮ ಇಬ್ರು ಎಲ್ಗ ಹೊರಟ್ಬಿಟ್ಟಿದ್ದೀರಾ? ಅಲ್ಲ ನಿಂಗೆ ಗೊತ್ತಾಗಲ್ವೇ? ಎಲ್ಗಾನ ಹೊರಟಿರೋದು ಎಲ್ಲಿ ಹೋಗ್ತೀರ ಅಂತಾನೆ ಕೇಳೋದು. ಇಷ್ಟು ದೊಡ್ಡನಾಗಿದ್ದಪ್ಪ ಗೊತ್ತಾಗ ನಿನ್ಗೆ, ವಯಸ್ಸಾದ್ರೂ ಕೇಳಬಾರ್ದು ಅಂತಂದು. ಓ ತಿಕ್ಕ ಮುಚ್ಕೊಂಡಿರ ಕಂಡಾರೆ. ಏನ ಕೇಳಿರಿ ಏನಾಗ್ತೈತಿ? ನೀನೇನು ಹೆಣ್ಣು ನೋಡಕ್ ಹೋಗ್ತಿದೀಯ? ಏನ್ ಬಂದ ಜಾ ಸುಮ್ಮನೆ ಹುಡುಗಂತ ಯಾಕೆ ಖ್ಯಾತಿ? ರಾಧನ್ ಬಂದಿಲ್ಲ, ಯಾತ ಅಂಗಡಿ ಓಪನ್ ಮಾಡ್ತಾರಂತೆ, ಅದಕ್ಕಲ್ಲಿ ಹೋಗ್ತಿದೀವಿ. ಎಲ್ಲಿಗೆ ಹೋಗ್ತಿರೋದು? ಬೆಂಗಳೂರಿಗೆ. ಏನೋ ಹುಡುಗ ರಮೇಶ ಬತ್ತಾನೆ ಕಾರಾಗೆ ಬೆಂಗಳೂರಿಗೆ ಹೋಗ್ತಾನಂತೆ, ಜೊತೆಗೆ ನೀವು ಹೋಗ್ರಿ, ಸುಮ್ಮನೆ ದುಡ್ಡನ್ನ ಉಳ್ಕೊಂತೈತಿ. ಹೂನಲ್ಲ, ಸುಮ್ಮನೆ ಕಾರಾಗ ಹೋಗ್ರಿ, ರಪ್ಪನ ಹೋಗ್ತೀರಿ ಇನ್ನ. ಹ್ಞೂ ನಜ ನೋಡ್ಬೇಕು, ಹಂಗಾರೆ ಬಂದ್ರೆ ಸುಮ್ಮನೆ ಕಾರಾಗಿ ಹೋಗ್ಬೇಕತ್ತಾಗಿ. ಏನ್ ರಮೇಶ್ ಅಣ್ಣಯ್ಯ ಇಂಥ ಚೆನ್ನಾಗಿ ಕಾರ್ ಓಡಿಸ್ತಾ ಇಷ್ಟು ಫಾಸ್ಟ್ ಆಗಿ? ಹಂಗೇನಿಲ್ಲಪ್ಪ, ನಾರ್ಮಲ್ ಆಗಿ ಓಡಿಸ್ತಿದೀನಿ. ಗುಂಡಜ್ಜಿ ಎಲ್ಲಿಗೆ ಹೋಗ್ತಿರೋದು? ಯಾ ಪಾಪ, ರಾಧಮ್ಮರೇನ ಅಂಗಡಿ ಓಪನ್ ಮಾಡ್ತಾರಂತೆ, ಯಾತ ಹೋಮೆಲ್ಲ ಸುಡಿಸ್ತೀವಿ, ಪೂಜೆ ಐತೆ ಬರ್ರಿ ಅಂತ ಕರೆದಿದ್ರೆ ಅದಕ್ಕೆ ನಾವು ಹೋಗ್ತಿದೀವಪ್ಪ. ಅವ್ರಿರೋದೆಲ್ಲಿ? ಅವರು ಎಲ್ಲ ಯಜ್ಞಳ್ಳಿ ಕ್ರಾಸ, ಯಜ್ಞಳ್ಳಿನ ಅಂದಂಗತಪ್ಪ, ಅಲ್ಲವ್ರಂತೆ. ಏನೋ ಎಲೆಕ್ಟ್ರಾನಿಕ್ ಸಿಟಿಯಾಗಂತೆ ಅಂಗಡಿ ಓಪನ್ ಮಾಡೋದು. ಹೌದೇನು? ಜಾಸ್ತಿ ದೂರ ಆತಲ್ವ ಅಂಗಡಿ? ಏನ ಕಣ ರಮೇಶ, ನಂಗೆ ಗೊತ್ತಿಲ್ಲ. ಅದೇ ಏನನ ಅಲ್ಲಿ ಜಾಸ್ತಿ ವ್ಯಾಪಾರ ಆಗ್ತೈತೆ, ಏನ ಜಾಸ್ತಿ ಅಂಗಡಿಗೆ ಬರ್ತಾರೆ ಏನೋ, ಅದಕ್ಕೆ ಅಲ್ಲೇ ಮಾಡ್ಕೊಂಡಾರ ಅವ್ರು. ರಮೇಶ್ ಅಣ್ಣಯ್ಯ ನನಗೆ ಬರ್ತಡೇಗೆಲ್ಲ ನಾ ಫ್ರೀಯಾಗಿ ಮಾಡ್ಕೋಬೋದು ಗೊತ್ತಾ? ಹೇಳೈತೆ ರಾಧಕ್ಕ. ಸರಿ ಚಿಂಟು, ಆಯ್ತು ಹೇಳ. ಹಂಗೆ ಫ್ರೀಯಾಗಿ ಬರ್ತಡೇ ಮಾಡ್ಕೊಂಬಿವಿ, ಹಂಗ ನಮ್ಗೂ ಹೇಳಪ್ಪ, ನಾವು ಮಾಡ್ಕೊಂತೇವೆ ಬಂದು. ನನಗೆ ಮಾತ್ರ ಅಷ್ಟೇ, ನೀವೆಲ್ಲ ದುಡ್ಡು ಕೊಡ್ಬೇಕು. ನೀವಿರೋದೆಲ್ಲ ಪಾಪ? ನಾವು ಪೀಣ್ಯ ಸೆಕೆಂಡ್ ಸ್ಟೇಜ್. ಎಲ್ಲಿ ಬರ್ತೈತೆ ಅದು? ಯಜ್ಞಳ್ಳಿ ಕ್ರಾಸ್ ಅಂತಂದಲ್ಲ, ಇನ್ನು ಹಿಂದೆಗೇನೆ ಬರ್ತೈತಿ ಪೀಣ್ಯ ಸೆಕೆಂಡ್ ಸ್ಟೇಜು. ಡೈರಿ ಸರ್ಕಲ್ ಅಂತ ಒಂದು ಬರ್ತೈತಿ, ಮುಂದಕ್ಕೆ ಯಜ್ಞಳ್ಳಿ ಕ್ರಾಸ್. ಹಂಗೆ ನಾವು ಪೀಣ್ಯ ಸೆಕೆಂಡ್ ಸ್ಟೇಜಾಗೆ ಇಳ್ದು ನಡ್ಕೊಂಡು ಹೋಗ್ಬೇಕು, ಬಸ್ ಆಗೋದ್ರಿ. ರಾಜಗೋಪಾಲ್ ನಗರ ಅಂತಂದು ಅಲ್ಲಿದೀವಿ ನಾವು. ಹೌದೇನು? ಯಾವಾಗ ಬಂದಲ್ಲ ಪಾಪ ಊರಿಗೆ? ನಾನು ನೋಡ್ಲೇ ಇಲ್ಲ. ಮೊನ್ನೆ ಬಂದೆ, ನೆನ್ನೆ ಹೋಗಕ್ಕಾಗ್ಲಿಲ್ಲ, ಅದಕ್ಕೆ ಇವತ್ತೇ ಹೋಗ್ತಿದ್ದೀನಿ ನಾನು. ಚೆನ್ನಾಗಿ ಮಟನ್ ತಿಂದಾನೆ? ಚೆನ್ನಾಗಿ ತಿನ್ನಪ್ಪ. ರಮೇಶ್ ಅಣ್ಣಯ್ಯ ನಿಧಾನ ಕೊಡ್ಸಿ ಅಪ್ಪ, ನಂಗೆ ಹೊಟ್ಟೆಗೆಲ್ಲ ತೊಳಸ್ದಂಗೈತಿ. ಏನೂ ಆಗಲ್ಲ, ಸುಮ್ಮನಿರ್ಲ. ಚಾಕ್ಲೇಟ್ ಇದ್ರೆ ಬಾಯಕ್ ಹಾಕ್ಯ, ಇಲ್ಲಾಂದ್ರೆ ಲೇಟ್ ಆಗ್ತೈತಿ ನೋಡು. ಏನೇ ಅಪ್ಪ ಸ್ವಾಮಿ, ನೀನು ಫಾಸ್ಟ್ ಓಡಿಸ್ತ ಕಾರ. ಬಾದಲ್ ಪಾಪ ರಪ್ಪ ಹೋಗಣ. ರಾಧಕ್ಕೆ ಬರ್ತೀನಿ ಅಂತ ಹೇಳೈತೆ, ನೀನೇನು ಹೋಗ್ಬೇಡ, ಇಲ್ಲಿಗೆ ಬರ್ತೀನಿ ಅಂತ ಹೇಳೋಳೆ. ಮಂತಾಗಿಂದ ಕಾರ ಹೋಗೋಣ ಅಂತ ಹೇಳೈತಿ. ಆಗ ನೋಡಲ್ಲಿ ರಾಧಕ್ಕನೇ ಬರ್ತೈತಿ. ಎಲ್ಲಲ್ಲ ನೀನಿನ್ ನೋಡು. ಬರಲ್ಲ ಅನ್ಕೊಂಡಿದ್ದೆ, ಹಂಗ ಇಬ್ರು ಬಂದಿದ್ದೀರ, ಬರ್ರಿ ಹೋಗೋಣ. ಬರ್ಲಿಲ್ಲ ಅಂದ್ರೆ ನೀನ್ ಬಿಡ್ಬೇಕಲ್ಲಮ್ಮ. ನನಗೆ 1,000 ರೂಪಾಯಿ ಸಿಕ್ತೈತೆ ಅಂತ ಬಂದಿರೋದು ನಾನು. ದಷ್ಟೇ ಬೇರೆ ಇರ್ತಾರೆ. ನಡಿಯಚ್ಚಿ ಹೋಗೋಣ, 1,000 ರೂಪಾಯಿ ಕೊಡಿಸ್ತೀನಿ ಅಂತ ಹೇಳಿ ನಡಿಯಜ್ಜಿ ಅಂತ ಪಿಂಡ ಇಷ್ಟು ಹುಡ್ಗ. ಕೊಡೋಣ ಬರ್ರಿ.